ಮಧ್ಯ ಪ್ರಚಾರಕ್ಕಾಗಿ ಆರ್ಸಿಬಿ ಖರೀದಿಸಿದೆ. ವಿರಾಟ್ ಕೊಹ್ಲಿ ಆಯ್ಕೆ ಗುಟ್ಟು ಬಿಚ್ಚಿಟ್ಟ ವಿಜಯ್ ಮಲ್ಯ. ಐಪಿಎಲ್ ಅನ್ನ ಗೇಮ್ ಚೇಂಜರ್ ಆಗಿ ಮಾಡಿದ್ರ ಮಲ್ಯ. ಆರ್ಸಿಬಿ ಖರೀದಿಸಿದ್ದು ಕ್ರೀಡಾ ಸ್ಫೂರ್ತಿಯಿಂದಲ್ಲ, 18 ವರ್ಷದ ನಂತರ ಸತ್ಯ ಹೇಳಿದ ವಿಜಯ್ ಮಲ್ಯ. ಮುಂಬೈ ಇಂಡಿಯನ್ಸ್ ಸೇರಿದಂತೆ ಒಟ್ಟು 3 ಫ್ರಾಂಚೈಸಿಗಳಿಗೆ ಬಿಡ್ ಮಾಡಿರುವುದಾಗಿ ಬಹಿರಂಗಪಡಿಸಿದ್ರು. ಮುಂಬೈಯನ್ನ ಖರೀದಿಸುವುದಕ್ಕೆ ಸಾಧ್ಯ ಆಗಲಿಲ್ಲ, ಯಾಕಂತಂದ್ರೆ ಮುಖೇಶ್ ಅಂಬಾನಿ ಅತ್ಯಧಿಕ ಬೆಲೆಯನ್ನ ಉಲ್ಲೇಖಿಸಿದ್ರು. ಮಲ್ಯ ಅಂತಿಮವಾಗಿ $112 ಮಿಲಿಯನ್ ಪಾವತಿಸುವ ಮೂಲಕ ಆರ್ಸಿಬಿಯನ್ನ ಖರೀದಿ ಮಾಡಿದ್ರು. ವಿಸ್ಕಿ ಬ್ರ್ಯಾಂಡ್ ಅಂದ್ರೆ ರಾಯಲ್ ಚಾಲೆಂಜ್ ಅನ್ನ ಪ್ರಚಾರ ಮಾಡುವುದು ಅಂತ ಮಲ್ಯ ಹೇಳ್ಕೊಂಡಿದ್ದಾರೆ. ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ಗೋವಿಂದಪ್ಪ. ಮುಂಬೈ ಇಂಡಿಯನ್ಸ್ ಸೇರಿದಂತೆ ಒಟ್ಟು 3 ಫ್ರಾಂಚೈಸಿಗಳಿಗೆ ಬಿಡ್ ಮಾಡಿರುವುದಾಗಿ ಬಹಿರಂಗಪಡಿಸಿದ್ದಾರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಇದೀಗ ಸುದ್ದಿಯಲ್ಲಿದೆ. ತಂಡವು 18 ಋತುಗಳ ಪ್ರಶಸ್ತಿ ಬರುವನ್ನ ಕೊನೆಗೊಳಿಸಿದೆ. ಆರ್ಸಿಬಿಯ ಚೊಚ್ಚಲ ಐಪಿಎಲ್ ಟ್ರೋಫಿ ಗೆಲುವಿನ ವಿಜಯೋತ್ಸವ ಸೂತಕ ಅಂಟಿಕೊಂಡಿತ್ತು. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಹೊರಗೆ ನಡೆದ ಆಚರಣೆಯ ಸಮಯದಲ್ಲಿ ಅಭಿಮಾನಿಗಳ ಗುಂಪಿನಲ್ಲಿ ಸಂಭವಿಸಿದ ಕಾಲ್ತುಳಿತದಲ್ಲಿ 11 ಜನರು ಪ್ರಾಣವನ್ನ ಕಳೆದುಕೊಂಡಿದ್ದು, 50ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಆರ್ಸಿಬಿ ತಂಡವು 2008ರಿಂದ ಲೀಗ್ನ ಭಾಗ ಆಗಿತ್ತು. ಆದ್ರೆ ಅದು 18ನೇ ಋತುವಿನಲ್ಲಿ ಮೊದಲ ಬಾರಿಗೆ ಚಾಂಪಿಯನ್ ಆಯಿತು. ಈ ಸಮಯದಲ್ಲಿ ಅನೇಕ ಸ್ಟಾರ್ ಆಟಗಾರರು ಬಂದು ಹೋದ್ರು. ಆದ್ರೆ 18 ಋತುಗಳ ಕಾಲ ತಂಡದಲ್ಲಿ ಉಳಿದ ಒಬ್ಬ ಆಟಗಾರ ವಿರಾಟ್ ಕೊಹ್ಲಿ ತಂಡದ ಗೆಲುವಿನ ನಂತರ ಅಭಿಮಾನಿಗಳು ಪರಾರಿ ಆಗಿದ್ದ ವಿಜಯ್ ಮಲ್ಯ ಅವರನ್ನ ನೆನಪಿಸಿಕೊಂಡಿದ್ದಾರೆ. ಅವರು ಈ ಫ್ರಾಂಚೈಸಿಯ ಮೊದಲ ಮಾಲೀಕರು ಆಗಿದ್ದಾರೆ. ವಿಜಯ್ ಮಲ್ಯ ಅವರು ರಾಜ್ ಶಮಾನಿ ಅವರೊಂದಿಗೆ ಪಾಡ್ಕಾಸ್ಟ್ ನಲ್ಲಿ ಭಾಗವಹಿಸಿದ್ರು. ಮುಂಬೈ ಇಂಡಿಯನ್ಸ್ ಸೇರಿದಂತೆ ಒಟ್ಟು 3 ಫ್ರಾಂಚೈಸಿಗಳಿಗೆ ಬಿಡ್ ಮಾಡಿರುವುದಾಗಿ ಬಹಿರಂಗಪಡಿಸಿದ್ರು. ಮುಂಬೈಯನ್ನ ಖರೀದಿಸುವುದಕ್ಕೆ ಸಾಧ್ಯ ಆಗಲಿಲ್ಲ, ಯಾಕಂತಂದ್ರೆ ಮುಖೇಶ್ ಅಂಬಾನಿ ಅತ್ಯಧಿಕ ಬೆಲೆಯನ್ನ ಉಲ್ಲೇಖಿಸಿದ್ರು. ಮುಂಬೈ ತಂಡವನ್ನ ಅತ್ಯಂತ ಕಡಿಮೆ ಅಂತರದಿಂದ ಕಳೆದುಕೊಂಡ ನಂತರ ಮಲ್ಯ ಅಂತಿಮವಾಗಿ $112 ಮಿಲಿಯನ್ ಪಾವತಿಸುವ ಮೂಲಕ ಆರ್ಸಿಬಿಯನ್ನ ಖರೀದಿ ಮಾಡಿದ್ರು. ಆ ಸಮಯದಲ್ಲಿ ಅಂದ್ರೆ 2008ರಲ್ಲಿ $112 ಮಿಲಿಯನ್ ಮೌಲ್ಯವು 600ರಿಂದ 700 ಕೋಟಿ ರೂಪಾಯಿ ಆರ್ಸಿಬಿಯನ್ನ ಖರೀದಿಸುವ ಹಿಂದಿನ ಏಕೈಕ ಉದ್ದೇಶ ಅವರ ವಿಸ್ಕಿ ಬ್ರ್ಯಾಂಡ್ ಅಂದ್ರೆ ರಾಯಲ್ ಚಾಲೆಂಜ್ ಅನ್ನ ಪ್ರಚಾರ ಮಾಡುವುದು ಅಂತ ಮಲ್ಯ ಹೇಳ್ಕೊಂಡಿದ್ದಾರೆ. ಆದ್ರೆ ಹಿಂದೆ ಕ್ರಿಕೆಟ್ ಬಗ್ಗೆ ಯಾವುದೇ ಪ್ರೀತಿ ಇರಲಿಲ್ಲ. ಈ ಲೀಗ್ಗೆ ಸಂಬಂಧಪಟ್ಟಂತೆ ಲಲಿತ್ ಮೋದಿ ಬಿಸಿಸಿಐ ಸಮಿತಿಗೆ ಮಾಡಿದ ಪಿಚ್ ನಿಂದ ನಾನು ತುಂಬಾ ಪ್ರಭಾವಿತನಾಗಿದ್ದೀನಿ. ಒಂದು ದಿನ ಅವರು ನನಗೆ ಕರೆ ಮಾಡಿ ಸರಿ ಅಂತ ಹೇಳಿದ್ರು, ಈ ತಂಡಗಳಲ್ಲಿ ಯಾವುದನ್ನಾದ್ರೂ ಖರೀದಿ ಮಾಡೋದಕ್ಕೆ ನೀವು ಆಸಕ್ತಿಯನ್ನ ಹೊಂದಿದ್ದೀರಾ? ಹಾಗಾಗಿ ನಾನು 3 ಫ್ರಾಂಚೈಸಿಗಳಲ್ಲಿ ಆಸಕ್ತಿಯನ್ನ ತೋರಿಸಿದೆ. ಬಿಡ್ ಮಾಡಿದ್ದೇ ತಡ. ನಾನು ಮುಂಬೈ ಫ್ರಾಂಚೈಸಿಯನ್ನ ಬಹಳ ಕಡಿಮೆ ಅಂತರದಿಂದ ಖರೀದಿ ಮಾಡೋದಕ್ಕೆ ಸಾಧ್ಯನೇ ಆಗ್ಲಿಲ್ಲ ಬಿಡಿ. ನಾನು 2008ರಲ್ಲಿ ಆರ್ಸಿಬಿ ಫ್ರಾಂಚೈಸಿಯನ್ನ ಬಿಡ್ ಮಾಡಿದಾಗ ಐಪಿಎಲ್ ಅನ್ನ ಭಾರತೀಯ ಕ್ರಿಕೆಟ್ಗೆ ಒಂದು ದಿಟ್ಟ ಬದಲಾವಣೆ ಅಂತ ನಾನು ನೋಡಿದೆ. ಬೆಂಗಳೂರು ತಂಡವನ್ನ ಉತ್ಸಾಹಭರಿತ, ಕ್ರಿಯಾತ್ಮಕ, ಆಕರ್ಷಕ ನೋಟವನ್ನ ನೀಡುವ ತಂಡವನ್ನ ರಚಿಸುವುದು ನನ್ನ ಆಲೋಚನೆಯಾಗಿತ್ತು. ನಾನು $112 ಮಿಲಿಯನ್ ಪಾವತಿಸಿದೆ. ಇದು 2ನೇ ಅತಿ ಹೆಚ್ಚು ಬಿಡ್ ಆಗಿತ್ತು, ಯಾಕಂದ್ರೆ ನಾನು ಅದರ ಸಾಮರ್ಥ್ಯವನ್ನ ನಂಬಿದ್ದೆ. ಆರ್ಸಿಬಿಯನ್ನ ಮೈದಾನದಲ್ಲಿ ಅಷ್ಟೇ ಅಲ್ಲದೆ ಅದರ ಹೊರಗೆಯೂ ಅತ್ಯುತ್ತಮವಾಗಿ ಕಾಣುವ ಬ್ರ್ಯಾಂಡ್ ಆಗಿ ಮಾಡೋದಕ್ಕೆ ನಾನು ಬಯಸಿದ್ದೆ. ಹಾಗಾಗಿ ನಾನು ಅದನ್ನ ನಮ್ಮ ಅತ್ಯುತ್ತಮ ಮಾರಾಟ ಆಗುವ ಮಧ್ಯದ ಬ್ರ್ಯಾಂಡ್ಗಳಲ್ಲಿ ಒಂದಾದ ರಾಯಲ್ ಚಾಲೆಂಜ್ಗೆ ಲಿಂಕ್ ಮಾಡಿ ಅದಕ್ಕೆ ಆ ದಿಟ್ಟ ಗುರುತನ್ನ ನೀಡಿದೆ. ಮಲ್ಯ ಹರಾಜಿನಲ್ಲಿ ವಿರಾಟ್ ಕೊಹ್ಲಿಯನ್ನ ಖರೀದಿಸುವ ಬಗ್ಗೆಯೂ ಮಾತಾಡಿದ್ರು. ಕೊಹ್ಲಿಯನ್ನ ಅವರ ರಾಜ್ಯ ತಂಡವಾದ ದೆಹಲಿ ಕ್ಯಾಪಿಟಲ್ಸ್, ಆಗ ದೆಹಲಿ ಡೇ ಡೆವಿಲ್ಸ್ ಖರೀದಿಸುವ ನಿರೀಕ್ಷೆ ಇದ್ರು. ದೆಹಲಿ ಫ್ರಾಂಚೈಸಿ ಪ್ರದೀಪ್ ಸಾಂಗ್ವಾನ್ ಅವರನ್ನ ಆಯ್ಕೆ ಮಾಡೋದಕ್ಕೆ ನಿರ್ಧರಿಸಿತು. ಇದರಿಂದಾಗಿ ಆರ್ಸಿಬಿಗೆ ವಿರಾಟ್ ಅವರನ್ನ ನೇಮಿಸಿಕೊಳ್ಳುವುದಕ್ಕೆ ಅವಕಾಶ ಸಿಕ್ತು. ನಾನು ಆರ್ಸಿಬಿಯನ್ನ ಶಕ್ತಿಶಾಲಿಯನ್ನಾಗಿ ಮಾಡಬಲ್ಲ ಆಟಗಾರರನ್ನ ಆಯ್ಕೆ ಮಾಡಿದ್ದೀನಿ. ಅಂಡರ್ 19 ಅಂದ್ರೆ ವಿಶ್ವಕಪ್ ತಂಡದ ಯುವ ಆಟಗಾರ ವಿರಾಟ್ ಕೊಹ್ಲಿಯನ್ನ ಖರೀದಿಸುವುದು ನನಗೆ ಹೆಮ್ಮೆಯ ಕ್ಷಣ ಆಗಿತ್ತು ಅಂತ ಮಲ್ಯ ಇದೇ ಸಂದರ್ಭದಲ್ಲಿ ಹೇಳಿದ್ರು. ಈ ಆಟಗಾರ ವಿಶೇಷ ಅನ್ನುವ ಭಾವನೆ ನನ್ನೊಳಗೆ ಇತ್ತು, ಹಾಗಾಗಿ ನಾನು ಅವನಿಗೆ ಬಿಡ್ ಮಾಡಿದೆ. ಆಯ್ಕೆ ಪ್ರಕ್ರಿಯೆ ಸ್ವಲ್ಪ ಮೊದಲು ಅವನು ಅಂಡರ್ 19 ವಿಶ್ವಕಪ್ ಆಡ್ತಾ ಇದ್ದ. ನಾನು ಅವನಿಂದ ತುಂಬಾ ಪ್ರಭಾವಿತನಾಗಿದ್ದೆ, ಹಾಗಾಗಿ ನಾನು ಅವನನ್ನ ಆರಿಸಿಕೊಂಡೆ ಮತ್ತು 18 ವರ್ಷಗಳ ನಂತರವೂ ಅವನು ಅದೇ ತಂಡದಲ್ಲಿ ಇರುವುದು ಅದ್ಭುತವಾಗಿದೆ. ನಾನು ಅವನನ್ನ ಕರೆತಂದಾಗ ಅವನು ಚಿಕ್ಕ ಹುಡುಗ ಆಗಿದ್ದ, ಆದ್ರೆ ಅವನು ಶಕ್ತಿಯಿಂದ ತುಂಬಿದ್ದಾನೆ, ಅದ್ಭುತ ಪ್ರತಿಭೆ ಮತ್ತು ಅವನು ಸಾರ್ವಕಾಲಿಕ ಶ್ರೇಷ್ಠ ಭಾರತೀಯ ಕ್ರಿಕೆಟಿಗರಲ್ಲಿ ಒಬ್ರು ಅನ್ನುವುದು ಜಗತ್ತಿಗೆ ತಿಳಿಸಿದ್ದಾರೆ. 18 ಸೀಸನ್ಗಳ ಐಪಿಎಲ್ ಟೈಟಲ್ ದಾಹವನ್ನ
ತಂಡವನ್ನ ಈ ಬಾರಿ ಆರ್ಸಿಬಿ ನೀಗಿಸಿ ಬಿಟ್ಟಿದೆ ನೋಡಿ. ಇದೇ ಮೊದಲ ಬಾರಿಗೆ ಚಾಂಪಿಯನ್ ಆಗಿ ಇನ್ನೂ ಹಲ್ಚಲ್ ನಡೆಸ್ತಾನೆ ಇದೆ. ಈ ನಡುವೆ ಸಡನ್ ಆಗಿ ಪ್ರತ್ಯಕ್ಷವಾದ ಆರ್ಸಿಬಿ ಫೌಂಡರ್ ವಿಜಯ್ ಮಲ್ಯ 18 ವರ್ಷಗಳ ಬಳಿಕ ಆರ್ಸಿಬಿಯನ್ನ ಖರೀದಿ ಮಾಡಿದ್ರ ಹಿಂದಿನ ಅಸಲಿ ಸತ್ಯವನ್ನ ಒಂದೊಂದಾಗಿ ಬಿಚ್ಚಿಟ್ಟಿದ್ದಾರೆ. ಈ ವಿಷಯ ಗೊತ್ತಾದ್ರೆ ನೀವು ಶಾಕ್ ಆಗೋದು ನಿಜ. ಹೌದು, 2008ರ IPL ಸಮಯದಲ್ಲಿ ವಿಜಯ್ ಮಲ್ಯಗೆ ಮುಂಬೈ ಇಂಡಿಯನ್ಸ್ ತಂಡ ಸೇರಿ ಇನ್ನೂ ಹಲವಾರು ಫ್ರಾಂಚೈಸಿಗಳು ಬೆಟ್ ಮಾಡುವ ಅವಕಾಶ ಇತ್ತಂತೆ. ಬಟ್ ಆ ಟೈಮಲ್ಲಿ ಮಲ್ಯರಿಗೆ ಒಂದೇ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ರೆ ಮುಕೇಶ್ ಅಂಬಾನಿ ಮುಂಬೈ ಟೀಮ್ ಹೆಚ್ಚಿನ ಬೆಲೆಯಲ್ಲಿ ಖರೀದಿ ಮಾಡಿದ್ರು ಆ ಟೀಮ್ ಅನ್ನ ಇವರು ಕೂಡ ಖರೀದಿ ಮಾಡಬಹುದಿತ್ತಂತೆ. ಆದ್ರೆ ಮಲ್ಯಗೆ ಈ ಚಾನ್ಸ್ ಮಿಸ್ ಆಗುತ್ತೆ. ಕೊನೆಗೆ ವಿಜಯ್ ಮಲ್ಯ ಆರ್ಸಿಬಿಯನ್ನ 112 ಮಿಲಿಯನ್ಸ್ ಅಂದ್ರೆ 600ರಿಂದ 700 ಕೋಟಿ ಕೊಟ್ಟು ಖರೀದಿ ಮಾಡಿದ್ದಾರೆ. ಆರ್ಸಿಬಿ ಫ್ರಾಂಚೈಸಿಗಾಗಿ ಮಲ್ಯ ಬಿಟ್ ಮಾಡಿದಾಗ IPL ಅನ್ನ ಭಾರತೀಯ ಕ್ರಿಕೆಟ್ಗೆ ಗೇಮ್ ಚೇಂಜರ್ ಆಗಿ ಮಾಡೋದಕ್ಕೆ ಮಲ್ಯ ನಿರ್ಧರಿಸಿದ್ರಂತೆ. ಬೆಂಗಳೂರಿನ ಜೋಶ್ ಇರುವ ಒಂದು ತಂಡವನ್ನ ರಚಿಸಿ ಟ್ರೆಂಡ್ ಸೆಟ್ ಮಾಡಿ ಆ ತಂಡವನ್ನ ಮೈದಾನದಲ್ಲಿ ಅಷ್ಟೇ ಅಲ್ಲದೆ ಹೊರಗೂ ಬೆಸ್ಟ್ ಅನಿಸುವ ಬ್ರ್ಯಾಂಡ್ ನಂತೆ ಮಾಡುವ ಆಲೋಚನೆ ಮಲ್ಯದ್ದರಾಗಿತ್ತು. ಇದನ್ನ ಸ್ವತಃ ವಿಜಯ್ ಮಲ್ಯ ಅವರೇ ಒಂದು ಖಾಸಗಿ ಪಾಡ್ಕಾಸ್ಟ್ ನಲ್ಲಿ ಹೇಳ್ಕೊಂಡಿದ್ದಾರೆ. ಆ ಸಮಯದಲ್ಲೇ ಆರ್ಸಿಬಿಯನ್ನ ಪವರ್ಫುಲ್ ಆಗಿ ಮಾಡಬಲ್ಲ ಶಕ್ತಿಶಾಲಿ ಆಟಗಾರ ಕೊಹ್ಲಿ ಅನ್ನುವುದು ಮಲ್ಯ ಅವರಿಗೆ ತಿಳಿದಿತ್ತಂತೆ. ಕೊಹ್ಲಿ ಆಯ್ಕೆಗೂ ಮೊದಲು ಕೊಹ್ಲಿ ಅಂಡರ್-19 ವಿಶ್ವಕಪ್ ಆಡಿ ಮಲ್ಯ ಅವರನ್ನ ಸೆಳೆದಿದ್ರಂತೆ. ಹಾಗಾಗಿ ಮಲ್ಯ ಕೊಹ್ಲಿ ಅವರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು. ಈ ಗ್ಯಾಪ್ ನಲ್ಲಿ ಎಷ್ಟೋ ಮಂದಿ ಆಟಗಾರರು ಆರ್ಸಿಬಿಯಲ್ಲಿ ಬಂದು ಹೋಗಿದ್ದಾರೆ. ಆದ್ರೆ 18 ವರ್ಷಗಳ ಕಳೆದ ಮೇಲೂ ಕೊಹ್ಲಿ ಆರ್ಸಿಬಿ ತಂಡದಲ್ಲೇ ನೋಡಿ ಮಲ್ಯ ಅವರಿಗೆ ಆಶ್ಚರ್ಯ ಆಗಿದ್ದಂತೂ ಸುಳ್ಳಲ್ಲ. ಈಗೆಲ್ಲ ಗೊತ್ತಿರೋ ಹಾಗೆ ಮಲ್ಯ ಅಂದ್ರೆ ವಿಜಯ್ ಮಲ್ಯ ದಿ ಗ್ರೇಟ್ ಮಲ್ಯ ಲಿಕ್ಕರ್ ಬಿಸ್ನೆಸ್ ಮಾಡ್ತಾ ಇದ್ರು. ಹಾಗೆ ಐಷಾರಾಮಿ ವಿಮಾನದ ಸರ್ವಿಸ್ ಗಳನ್ನು ಕೂಡ ಕೊಡ್ತಿದ್ರು. ತನ್ನ ವಿಸ್ಕಿ ಬ್ರ್ಯಾಂಡ್ ರಾಯಲ್ ಚಾಲೆಂಜ್ ಅನ್ನ ಪ್ರಚಾರ ಮಾಡೋದಕ್ಕಾಗಿನೇ ಆರ್ಸಿಬಿ ತಂಡವನ್ನ ಖರೀದಿ ಮಾಡಿದ್ದೆ. ಅದರ ಹಿಂದೆ ಯಾವುದೇ ಕ್ರಿಕೆಟ್ ಪ್ರೀತಿ ಇಲ್ಲ ಅಂತ ಅಸಲಿ ಸತ್ಯವನ್ನ ಪಾಡ್ಕಾಸ್ಟ್ ನಲ್ಲಿ ವಿಜಯ್ ಮಲ್ಯ ಬಾಯ್ ಬಿಟ್ಟಿರುವಂತದ್ದು. ಇದಾಗಿತ್ತು ಇವರಿಗಿನ ಸ್ಪೀಡ್ ನ್ಯೂಸ್. ನೋಡ್ತಾರೆ ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.